ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ನಾನು ಬೆಳಿಗ್ಗೆ ಬೇಗ ಎದ್ದು ಒಂದು ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ಮತ್ತು ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊತೀನಿ. ರಂಗೋಲಿ ಹಾಕಿದ್ಮೇಲೆ ನೋಡಿದ್ರೆ ಮಂಚು ತುಂಬ ಇತ್ತು. ಇನ್ನೇನು ವಸಂತ ಕಾಲ ಬಂತೇ ಬಿಡ್ತಲ್ವ, ಅದಕ್ಕೋಸ್ಕರ ವಸಂತ ಕಾಲ ಅಂದರೆ ಏನು ಅಂತ ಕೇಳಬೇಡಿ ಫ್ರೆಂಡ್ಸ್. ಗೊತ್ತಲ್ಲ, ಮರಗಳು ಚಿಗುರೋ ಕಾಲ. ತುಂಬ ಚೆನ್ನಾಗಿತ್ತು ವ್ಯೂವು. ಅದರಿಂದ ಇದನ್ನು ವೀಡಿಯೋ ಮಾಡ್ಕೊಂಡಿದ್ರೆ ಆಗಲ್ಲ ಅಂದ್ಬಿಟ್ಟು ಅಡುಗೆ ಮಾಡೋಕ್ಕೆ ಶುರು ಮಾಡ್ಕೊಂಡೆ ಫ್ರೆಂಡ್ಸ್. ನಾನು ನೈಟೇ ಪಾತ್ರೆಗಳನ್ನೆಲ್ಲ ಉಜ್ಜಿ ಮಡಗಿಬಿಡ್ತೀನಿ. ಬಂದು ಬೇಳೆ ಸಾಂಬಾರಿಗೆ ರೆಡಿ ಮಾಡಿಕೊಂಡೆ. ನಮ್ಮ ಮನೇಲಿ ಇಡ್ಲಿ ಮತ್ತು ಸಾಂಬಾರು, ಕಡಲೆಬೀಜ ಚಟ್ನಿ ಮಾಡಿದ್ವಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ವ್ಲಾಗ್ ಆಗಿದೆ. ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಇಡ್ಲಿ ದೋಸೆಗೆ ಒಂದೇ ಬ್ಯಾಟರಲ್ಲೇ ರೆಡಿ ಮಾಡ್ಕೊತೀನಿ. ನಾನಿಲ್ಲಿ 3.5 ಬಟ್ಲಷ್ಟು ಅಕ್ಕಿ, 3/4 ಬಟ್ಲು ಉದ್ದಿನಬೇಳೆ, ಅರ್ಧ ಬಟ್ಲು ಅವಲಕ್ಕಿ ಮತ್ತು ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಒಂದೆರಡು ಸಲ ಕ್ಲೀನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ಇದು ಮೊಳಕೆ ಕಟ್ಟೋಣ ಅಂತೇಳಿ, ಮೊಳಕೆ ಕಾಳಿನ ವಡೆ ಮಾಡೋಣ ಅಂತೇಳಿಬಿಟ್ಟು ಮೊಳಕೆ ಕಟ್ಟೋಣ ಅಂದ್ಬಿಟ್ಟು ಇಲ್ಲೇ ಹೆಸರು ಕಾಳು ಮತ್ತು ಕಡಲೆ ಬಟಾಣಿನ ನೆನೆಸಿ ಇಟ್ಟಿದ್ದೀನಿ. ಇದು ಹಿಂದಿನ ದಿನ ಮಾರ್ನಿಂಗ್ ನೆನೆಸಿಟ್ಟಿದ್ದು. ಆಮೇಲೆ ನೈಟು ಇದನ್ನ ಮಿಷಿನ್ಗೆ ಹಾಕ್ಸ್ಕೊಬರೋಕ್ಕೆ ಕಳಿಸಿದ್ವಿ. ಇದು ಮೊಳಕೆ ಕಾಳು. ನೆಕ್ಸ್ಟ್ ಡೇ ಮಾರ್ನಿಂಗು ಮೊಳಕೆ ಕಟ್ಟಿ ಇಟ್ಟಿದ್ದೀನಿ ಈ ರೀತಿ. ಆಮೇಲೆ ಟೀ ಇಕ್ಕಿದೆ ನಮ್ಮ ಅತ್ತೆಗೆ. ಈ ರೀತಿ ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗು ಈ ರೀತಿ ಫರ್ಮೆಂಟೇಷನ್ ಚೆನ್ನಾಗಿ ಆಗಿತ್ತು. ಇಡ್ಲಿ ದೋಸೆ ಸಹ ಸಾಫ್ಟಾಗೇ ಇರುತ್ತೆ, ನೀವೇ ನೋಡ್ಬೋದು. ಕೊನೆಯವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಡ್ಲಿ ದೋಸೆ ಎರಡಕ್ಕೂ ಒಂದೇ ಬೆಟರೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಥರ್ಸ್ಡೇ ಮಾರ್ನಿಂಗು ಇಡ್ಲಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನೋಡಿ, ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ. ನಾನು ಜಾಸ್ತಿ ಗಟ್ಟಿಯಾಗಿ ಹಾಕಲ್ಲ. ಮತ್ತು ಕಡಲೆಬೀಜ ಚಟ್ನಿ ಮಾಡೋಕ್ಕೆ ಕಡಲೆಬೀಜನ ಹುರ್ಕೊಳ್ತಾ ಇದ್ದೀನಿ. ನಮ್ಮ ತಂಗಿ ಒಂದು ಸೈಡು ಇಡ್ಲಿಗೆ ನೀರು ಹಾಕಿ ಇಡ್ತಾಯಿದ್ಲು. ನಾವಿಬ್ಬರು ಯಾವಾಗ್ಲೂ ಯಾವುದೇ ಕೆಲಸ ಮಾಡಲಿ ಇಬ್ಬರು ಸೇರಿನೇ ಮಾಡ್ಕೊತೀವಿ. ಈಗ ಇಡ್ಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಅದು ಬಿಸಿ ಆಗೋಷ್ಟರೊಳಗಡೆ ಕಡಲೆಬೀಜ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ಮಕ್ಕಳು ಕಡಲೆಬೀಜ ಚಟ್ನಿಗೆ ಕಡಲೆಬೀಜ ಹುರಿದ್ರೆ ಸಾಕು, ಅರ್ಧ ಅವರೇ ಖಾಲಿ ಮಾಡಿಬಿಡ್ತಾರೆ. ಮತ್ತು ನೀರು ಬಿಸಿ ಆಗೋಷ್ಟರೊಳಗಡೆ ಅದು ರೆಡಿ ಮಾಡಿಬಿಟ್ಟು ಚಟ್ನಿಗೆ ಇಲ್ಲಿ ಈ ರೀತಿ ನಾವು ಬಟ್ಟೆಯಲ್ಲೇ ಮಾಡೋದು, ಎಣ್ಣೆ ಉಜ್ಜೋದು ಇಲ್ಲ. ಇಡ್ಲಿ ಪಾತ್ರೆ ನಮ್ಮ ಮನೇಲಿ ಈ ಥರನೇ ಇರೋದು. ಅದರಲ್ಲಿ ಬಟ್ಟೆ ತೇವ ಮಾಡಿಕೊಂಡು ಮೊದಲು ಈ ರೀತಿ ಹಾಕ್ಕೊಂಡು ಈ ಬ್ಯಾಟರ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಎತ್ತಿ ಈಗ ಇದರಲ್ಲಿ ಬೇಸನಲ್ಲಿಟ್ಟರೆ ಒಂದು 10 ನಿಮಿಷ ಬೆಂದರೆ ಗೊತ್ತಾಗುತ್ತೆ. ಅದು ಹೊಗೆ ಥರ ಬರುತ್ತೆ, ಆವಾಗ ಇಳಿಸ್ಕೊಂಡ್ರೆ ಬೆಂದಿರುತ್ತೆ ಫ್ರೆಂಡ್ಸ್. ಇದು ನನ್ನ ಮಗಳಿಗೆ ಹಸುವಿನ ಹಾಲು ಕುಡಿಸ್ತೀವಿ. ಅದು ಮಿಗಿಲಿತ್ತು, ಅದು ನೆಪ್ಪಾಕೊಳ್ಳೋಣ ಅಂತ ಬಿಸಿ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಈಗ ಚಟ್ನಿಗೆ ಕಡಲೆಬೀಜ, ಕಡಲೆಪಪ್ಪು, ಉಪ್ಪು, ಖಾರ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ ಹಾಕಿ ಸ್ವಲ್ಪ ಬಿಸಿನೀರು ಹಾಕ್ಕೋಬೇಕು. ಚೆನ್ನಾಗಿರುತ್ತೆ ಟೇಸ್ಟ್ ಕಡಲೆಬೀಜ ಚಟ್ನಿಗೆ ಅಂತ ನಮ್ಮ ತಂಗಿ ಹೇಳಿದ್ಲು. ಅದರಿಂದ ಸ್ವಲ್ಪ ಬಿಸಿನೀರು ಹಾಕ್ತಾಯಿದ್ದೀನಿ. ಈ ರೀತಿ ಮಾಡಿದ್ರೆ ಕಡಲೆಬೀಜ ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ರುಬ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು 2 ರೌಂಡ್ ತಿರ್ಸ್ಕೊಂಡ್ರೆ ಚಟ್ನಿ ರೆಡಿ ಆಗಿರುತ್ತೆ. ಇದಕ್ಕೆ ನೀವು ಒಗ್ಗರಣೆ ಹಾಕ್ಕೋಬೋದು. ನಾನು ಒಗ್ಗರಣೆ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಈ ರೀತಿ ನೋಡಿ, ಸಾಫ್ಟಾಗಿರುತ್ತೆ ಇಡ್ಲಿ. ನಾವು ಮೆತ್ಕೊಳ್ಳೋದು ಇಲ್ಲ ಬಟ್ಟೆಗೆ. ನೋಡ್ಬೋದು ನೀವೇ ಎಷ್ಟು ಸಾಫ್ಟಾಗಿದೆ ಅಂಥೇಳಿ. ನೋಡಿ, ಮೆತ್ತಗೆ ಮೃದುವಾಗಿದೆ. ಇದು ದೋಸೆ ಸಹ ಕ್ರಿಸ್ಪಿಯಾಗೇ ಇರುತ್ತೆ ಫ್ರೆಂಡ್ಸ್. ಈ ರೀತಿ ಉದುರಿಸ್ಕೊಂಡ್ರೆ ರೆಡಿ ಆಯಿತು ಇಡ್ಲಿ. ಮತ್ತು ಇನ್ನೊಂದು ಸಲ ಇಡ್ಲಿ ಮಾಡಿದಾಗ ಸ್ವಲ್ಪ ಕ್ಯಾರೆಟ್ ತುರಿದು ಹಾಕ್ಕೊಂಡೆ, ಚೆನ್ನಾಗಿರುತ್ತೆ. ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು, ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂಥೇಳಿ. ತುಂಬ ಚೆನ್ನಾಗಿ ಬಂದಿತ್ತು. ಕ್ಯಾರೆಟ್ ಇಡ್ಲಿ ಮಾತ್ರ ಸೂಪರಾಗಿತ್ತು, ಸ್ವೀಟಾಗಿ. ಮತ್ತು ಹಾಲಿಗೆ ಹೆಪ್ಪಾಕಿ ಒಂದು ಸೈಡ್ಗೆ ಇಟ್ಟೆ ಫ್ರೆಂಡ್ಸ್. ಇನ್ನೊಂದು ಸೈಡು ಬೇಳೆ ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಹಾಕ್ಕೊಂಡು ಒಂದು ಕುದಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ. ಸಾಂಬಾರಲ್ಲಿ ಯಾವತ್ತೂ ಅಷ್ಟೇ, ಒಂದು ಕುದಿ ಒಗ್ಗರಣೆ ಹಾಕಿದ್ಮೇಲೆ ಒಂದು ಕುದಿ ಬರಬೇಕಷ್ಟೇ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್. ಸಾಂಬಾರು ರೆಡಿ. ಕ್ಯಾರೆಟ್ ಇಡ್ಲಿನೂ ರೆಡಿ ಆಯಿತು. ನೀವೇ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಇಲ್ಲಿ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೂ ತುಂಬ ಡಿಫ್ರೆಂಟಾಗಿ ಅನಿಸುತ್ತೆ, ಚೆನ್ನಾಗಿ ತಿಂತಾರೆ ಅವರು ಇಷ್ಟಪಟ್ಟು. ಸ್ವೀಟಾಗಿ ಸೂಪರಾಗಿತ್ತು ಈ ಕ್ಯಾರೆಟ್ ಇಡ್ಲಿ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ಸಿಂಪಲ್ಲಾಗಿದೆ ರೆಸಿಪಿ, ಹೊಸ್ದಾಗಿ ಇರುತ್ತೆ.
ಆಮೇಲೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ನನ್ನ ಮಗನ ರೆಡಿ ಮಾಡಿ ಅವ್ನಿಗೆ ಊಟ ಹಾಕ್ಕೊಟ್ಟೆ. ಅವ್ನು ತಿಂದಮೇಲೆ ಅವ್ನು ಸ್ಕೂಲ್ಗೆ ಬಿಟ್ಬಿಟ್ಟು ಬಂದು ಆಮೇಲೆ ಮನೆ ಕೆಲಸ ಮಾಡ್ಕೊತೀನಿ. ಈಗ ನಮ್ಮಮ್ಮ ಇನ್ನೇನು ಬೇಸಿಗೆ ಕಾಲ ಬಂತಲ್ಲ ಅದರಿಂದ ಒಡ್ರಾಗಿ ಉಲ್ಟಿಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಇದು ತುಂಬ ತಂಪಾಗಿರುತ್ತೆ. ಇನ್ಸ್ಟೆಂಟ್ ಮಾಲ್ಟ್ ಪೌಡರ್ ಅಂತಲೇ ಹೇಳ್ಬೋದು. ಈ ರೆಸಿಪಿನ ನಾನು ಲಾಂಗ್ ವೀಡಿಯೋದಲ್ಲಿ ಎಲ್ಲ ರೆಡಿ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದ್ರ ವೀಡಿಯೋ ಮಾಡಿಕೊಂಡು ಮತ್ತು ನಾನು ನನ್ನ ಮಗಳು ನಮ್ಮ ಗುಂಡು ಮೂವರು ಸೇರಿ ಇಡ್ಲಿ ಸಾಂಬಾರು ಚಟ್ನಿ ಹಾಕ್ಕೊಂಡು ತಿಂದ್ಬಿಟ್ಟು ಬಟ್ಟೆ ಒಗೆಯೋದು, ಪಾತ್ರೆ ಉಜ್ಜೋದು, ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಅದೆಲ್ಲ ಕೆಲಸ ಮಾಡೋಷ್ಟರೊಳಗಡೆ ಸಂಜೆ ಆಗೇ ಹೋಯಿತು ಫ್ರೆಂಡ್ಸ್. ನೋಡಿ ಎಷ್ಟು ಬೇಗ ಸಂಜೆ ಬಂದುಬಿಡ್ತು. ಇದು ಸಂಜೆ ವ್ಲಾಗ್ದು. ಮೊಳಕೆ ಕಾಳಿನ ವಡೆ ಮತ್ತು ದೋಸೆ, ಮೆಂತ್ಯ ಸೊಪ್ಪು ದೋಸೆನ ಮಾಡ್ತಾಯಿದ್ದೀನಿ. ಮೆಂತ್ಯ ಸೊಪ್ಪು ದೋಸೆಗೆ ಮೆಂತ್ಯ ಸೊಪ್ಪು, ಶುಂಠಿ, ಮೆಣಸಿನ್ಕಾಯಿನ ಬೇಯಕ್ಕೆ ಇಟ್ಟಿದ್ದೀನಿ. ಇದು ಹಸಿ ಬಟಾಣಿ ಇತ್ತು, ಅದನ್ನು ರುಬ್ಬಿ ಅದನ್ನು ಒಂದು ಸೈಡ್ಗೆ ಇಟ್ಟಿದ್ದೀನಿ. ಮತ್ತು ನಾವು ಬೇಯಿಸಿದ್ವಲ್ಲ ಅದನ್ನ ರುಬ್ಬಿ ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ವಡೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಮೊಳಕೆ ಕಟ್ಟಿದ ಕಾಳನ್ನ ಹಾಕ್ಕೊಂಡು ಮೊದಲು ಈ ರೀತಿ ರುಬ್ಕೋಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ, ಕರಿಬೇವು, ಈರುಳ್ಳಿ, ನಿಮ್ಮ ಹತ್ರ ಯಾವ ಸೊಪ್ಪಿದ್ರೆ ಆ ಸೊಪ್ಪು, ತಿನ್ನೋ ಸೊಪ್ಪು ಯಾವುದಿದ್ರೆ ಅದೆಲ್ಲ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ರೀತಿ ವಡೆ ರೀತಿ ತಟ್ಟೋಕ್ಕೆ ಬರಬೇಕು, ಆ ರೀತಿ ರುಬ್ಕೋಬೇಕು. ನಾನು ವಡೆ ಮಾಡಿಕೊಂಡೆ ನನ್ನ ಮಗನಿಗೆ ಹೋಮ್ವರ್ಕ್ ಮಾಡಿಸ್ದೆ. ಲೈಟಾಗಿ ಕೆಂಪಗೆ ಬರೋವರೆಗೂ ಈ ರೀತಿ ತಿರ್ಸ್ಕೊತಾ ಇರಬೇಕು. ಮೊದಲೇ ತಿರ್ಸ್ಕೋಬಾರ್ದು, ಮೊದಲು ಬಿಟ್ಟ ಮೇಲೆ ಆಮೇಲೆ ಬೆಂದ ಮೇಲೆ ತಿರ್ಸ್ಕೋಬೇಕು. ವಡೆ ರೆಡಿ ಆಯಿತು. ವಡೆ ಮಾಡಿಬಿಟ್ಟು ಈಗ ನಾನು ಆವಾಗಲೇ ರುಬ್ಬಿ ಇಟ್ಕೊಂಡಿದ್ದೀನಲ್ಲ ಮೆಂತ್ಯ ಸೊಪ್ಪು ಆಮೇಲೆ ಬಟಾಣಿದು, ಅದಕ್ಕೆ ಸ್ವಲ್ಪ ದೋಸೆ ಬ್ಯಾಟರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡಿಕೊಂಡು ನನಗೆ ದೋಸೆ ರೆಡಿ ಮಾಡಿಕೊಂಡೆ. ನನಗೆ ಈ ರೀತಿ ಹೆಲ್ತಿಯಾಗಿ ತಿನ್ನಬೇಕಂದ್ರೆ ಇಷ್ಟ, ಅದಕ್ಕೋಸ್ಕರ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ನನಗೆ ಮಕ್ಕಳಿಗೆ ಒಂದೊಂದು ಹಾಕ್ಕೊಟ್ಟೆ, ಅವರು ತಿಂದರು. ನನಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಈ ರೀತಿ ಎಲ್ಲ ತಿನ್ನಲ್ಲ. ತುಂಬ ಚೆನ್ನಾಗಿತ್ತು ದೋಸೆ. ಇದು ಲಾಂಗ್ ವೀಡಿಯೋ ಆಗಿದೆ ಫ್ರೆಂಡ್ಸ್. ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಕೈಯಲ್ಲಾದಷ್ಟು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚು ವೀಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.